ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಮಹೇಶ್ ಹಿರೇಮಠ್. ನಾನು ನಿಮ್ಮೆಲ್ಲರನ್ನು ವೆಲ್ಕಮ್ ಮಾಡ್ತಾ ಇದ್ದೀನಿ ನಮ್ಮ ಲಕ್ಕಿ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ಗೆ. ಸೊ ತಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಆಧಾರದ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ದಿವಸ ನಾವು ಇಂಗ್ಲೀಷ್ನಲ್ಲಿ ಒಂದು ಕನ್ನಡ ಮುಖಾಂತರ ಇಂಗ್ಲೀಷ್ ಕಲಿಯಬೇಕಾದರೆ ಪ್ರಾಥಮಿಕವಾಗಿ ನಾವು ಯಾವ ಒಂದು ಟಾಪಿಕ್ನಿಂದ ಮತ್ತು ಯಾವ ವಿಷಯದಿಂದ ಮತ್ತು ಯಾವ ರೀತಿ ಪ್ರಾರಂಭಿಸಬೇಕು, ಯಾವ ರೀತಿ ಈಸಿಯಾಗಿ ಕಲಿಬೇಕು ಅನ್ನೋದನ್ನು ನಾವು ಮೊದಲಿಗೆ ಇವತ್ತು ನಿಮ್ಮ ಮುಂದೆ ಈ ಕ್ಲಾಸ್ನಲ್ಲಿ ಲೈವ್ ಮುಖಾಂತರ ನಾನು ತೆಗೆದುಕೊಂಡು ಬರ್ತಾ ಇದ್ದೇನೆ. ಸೊ ಇವಾಗ ನಾನು ಮೊದಲಿಗೆ ಟು ಬಿ ಟಾಪಿಕನ್ನು ತಮ್ಮ ಮುಂದೆ ಇವತ್ತಿನ ದಿನ ತೆಗೆದುಕೊಳ್ತಾ ಇದ್ದೇನೆ. ಸೊ ಟು ಬಿ ಅಂದಾಗ ಮೊದಲಿಗೆ ಟು ಬಿ ಅಂದಾಗ ಇರುವುದು ಅಂತ ಮೀನಿಂಗ್ ಬರುತ್ತೆ ಕನ್ನಡದಲ್ಲಿ. ಸೊ ಟು ಬಿ ಈ ಟಾಪಿಕ್ನಲ್ಲಿ ದೇರ್ ಆರ್ 3 ಪಾರ್ಟ್ಸ್ ಇನ್ ಟು ಬಿ ಟಾಪಿಕ್. ಸೊ ಈ ಟು ಬಿ ಅಂದಾಗ ಕನ್ನಡದಲ್ಲಿ ಮೀನಿಂಗ್ ಬರೋದು ಇರುವುದು. ಸೊ ಇದರಲ್ಲಿ ಬಂದ್ಬಿಟ್ಟು 3 ಪಾರ್ಟ್ಸ್ಗಳಿವೆ, 3 ಪಾರ್ಟ್ಸ್ ಇನ್ ಟು ಬಿ ಟಾಪಿಕ್. So there are 3 parts, so along with helping verbs according to the part. So here we will come to know each parts along with their helping verbs. So helping verbs ಅಂದಾಗ ಸಹಾಯಕ ಕ್ರಿಯಾಪದಗಳು ಅಂತ ನಾವು ಕರಿತೇವೆ. ಸೊ ಬಿ ಅಂದರೆ ಇರು ಅಂತ ನಾವು ಹೇಳುತ್ತೇವೆ ಕನ್ನಡದಲ್ಲಿ. ಸೊ ಈ ಬಿ ಅನ್ನೋ ಟಾಪಿಕ್ನಲ್ಲಿ 3 ಪಾರ್ಟ್ಸ್ಗಳನ್ನು ನಾವು ಯಾವ್ದ್ಯಾವ್ದಿದೆ ಮತ್ತು ಅದರ ಜೊತೆ ಯಾವ ಸಹಾಯಕ ಕ್ರಿಯಾಪದಗಳು ಇದರಲ್ಲಿ ಇದೆ ಅಂತ ನಾವು ಈಗ ನೋಡೋಣ. ಸೊ ಮೊದಲಿಗೆ ಪಾರ್ಟ್ಸ್ ನಂಬರ್ 1 ಬಂದುಬಿಟ್ಟು ಪ್ರೆಸೆಂಟ್ ಪಾರ್ಟ್ ಟು ಬಿ ಟಾಪಿಕ್ನಲ್ಲಿ. ಈ ಪ್ರೆಸೆಂಟ್ ಪಾರ್ಟ್ನಲ್ಲಿ ನಾವು ಪ್ರಸ್ತುತ ನಡೆಯತಕ್ಕಂಥ ವಿಷಯಗಳನ್ನು ನಾವು ಈ ಒಂದು ವಾಕ್ಯಗಳನ್ನು ನಾವು ಪ್ರೆಸೆಂಟ್ ಪಾರ್ಟ್ನಲ್ಲಿ ಬಳಸ್ತೇವೆ. ಇದರಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಅಂದರೆ ಸಹಾಯಕ ಕ್ರಿಯಾಪದಗಳು ಬಂದುಬಿಟ್ಟು 3 ಹೆಲ್ಪಿಂಗ್ ವರ್ಬ್ಸ್ ಇನ್ ದಿಸ್ ಪ್ರೆಸೆಂಟ್ ಪಾರ್ಟ್. ಸೊ 3 ಹೆಲ್ಪಿಂಗ್ ವರ್ಬ್ಸ್ ಯಾವುವು ಅಂದರೆ ಮೊದಲಿಗೆ ಆ್ಯಮ್ ಇದೆ, ಸೊ ಎರಡನೇದಾಗಿ ಈಸ್ ಇದೆ, ಮೂರನೇದಾಗಿ ಆರ್ ಅಂತ. ಸೊ ಈ 3 ಹೆಲ್ಪಿಂಗ್ ವರ್ಬ್ಗಳನ್ನು ನಾವು ಪ್ರೆಸೆಂಟ್ ಪಾರ್ಟ್ನಲ್ಲಿ ಬಳಸ್ತೇವೆ. ಸೊ ಅದೇ ರೀತಿಯಾಗಿ ಎರಡನೇ ಪಾರ್ಟ್ ಬಂದುಬಿಟ್ಟು ಪಾಸ್ಟ್ ಪಾರ್ಟ್ ಅಂತ. ಸೊ ಈ ಪಾಸ್ಟ್ ಪಾರ್ಟ್ ಅಂದಾಗ ಇಲ್ಲಿ ಕೂಡ ನಾವು 2 ಹೆಲ್ಪಿಂಗ್ ವರ್ಬ್ಸ್ ಅಂದರೆ 2 ಸಹಾಯಕ ಕ್ರಿಯಾಪದಗಳನ್ನು ನಾವು ಬಳಸ್ತೇವೆ. ಮೊದಲಿಗೆ ವಾಸ್ ಅಂತ, ಇನ್ನೊಂದು ವರ್ ಅಂತ. ಸೊ ಇದು ಸ್ಪೆಲ್ ಮಾಡಬೇಕಾದ್ರೆ ನಾವು ವೇರ್ ಅಂತ ನಾವು ಸ್ಪೆಲ್ ಮಾಡಬಾರ್ದು. ಸೊ ವೇರ್ ಅಂದರೆ WHERE, ವೇರ್ ಅಂದರೆ ಎಲ್ಲಿ ಅಂತ ಆಗುತ್ತೆ. ಸೊ ಹಿಯರ್ WERE ಇದೆ, ಸೊ ಅದಕ್ಕೋಸ್ಕರ ನಾವು ವರ್ ಅಂತ ಸ್ಪೆಲ್ ಮಾಡಬೇಕು. ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ಪಾರ್ಟ್ ಬಂದುಬಿಟ್ಟು 3ನೇ ಪಾರ್ಟು ಫ್ಯೂಚರ್ ಪಾರ್ಟ್ ಇದೆ. ಸೊ ಇದರಲ್ಲಿ ಕೂಡ 2 ಹೆಲ್ಪಿಂಗ್ ವರ್ಬ್ಸ್ ನಾವು ಇಲ್ಲಿ ನೋಡಬಹುದು. ಮೊದಲಿಗೆ ಶಾಲ್ ಬಿ, ಇನ್ನೊಂದು ಬಂದುಬಿಟ್ಟು ವಿಲ್ ಬಿ ಅಂತ. ಸೊ ಈ ಟಾಪಿಕ್ ಬಂದುಬಿಟ್ಟು ಟು ಬಿ, ಇದರಲ್ಲಿ 3 ಪಾರ್ಟ್ಸ್ಗಳನ್ನು ಯಾವ್ಯಾವು ಅದರ ಜೊತೆ ಹೆಲ್ಪಿಂಗ್ ವರ್ಬ್ಸ್ ಯಾವುವು ಅಂತ ನಾವು ಇವತ್ತು ನೋಡಿದ್ದೇವೆ. ಸೊ ಬನ್ನಿ, ನಾನು ಈ ಕ್ಲಾಸ್ ಸ್ಟಾರ್ಟ್ ಆಗುವ ಮುಂಚೆ ಲಕ್ಕಿ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ನಲ್ಲಿ ನಾನು ಪ್ರಥಮವಾಗಿ ನಿಮಗೆ ಟು ಬಿ ಜೊತೆಗೆ ಅದಕ್ಕಿಂತ ಮುಂಚೆ ಪ್ರೊನೌನ್ಸ್ ಅಂದರೆ ಸರ್ವನಾಮಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಸೊ ಸರ್ವನಾಮಗಳು ಅನ್ನೋಕ್ಕಿಂತ ಮುಂಚೆ, ಪ್ರೊನೌನ್ಸ್ಗಿಂತ ಮುಂಚೆ ನೌನ್ ಅಂದರೆ ನೌನ್ ಇಸ್ ಅ ನೇಮ್ ಆಫ್ ಪರ್ಸನ್, ಪ್ಲೇಸ್, ಥಿಂಗ್. ಸೊ ವ್ಯಕ್ತಿಯ ಹೆಸರು ಮತ್ತು ಸ್ಥಳದ ಹೆಸರು ಅಥವಾ ವಸ್ತುವಿನ ಹೆಸರು ಬಂದಾಗ ನೌನ್ ಅಂತ ನಾವು ಕರಿತೇವೆ, ಮೀನ್ಸ್ ನಾಮಪದ ಅಂತ ಕರಿತೇವೆ. ಸೊ ನಾಮಪದದ ಬದಲಾಗಿ ಉಪಯೋಗಿಸ್ತಕ್ಕಂಥ ವಾಕ್ಯಗಳನ್ನು ನಾವು ಪ್ರೊನೌನ್ಸ್ ಅಂತ, ಮೀನ್ಸ್ ಸರ್ವನಾಮಗಳಂತ ಕರೆಯುತ್ತೇವೆ. ಸೊ ನಾವು ಈ ಪ್ರೊನೌನ್ಸನ್ನು ಇಂಗ್ಲೀಷ್ ಜೊತೆಗೆ ಕನ್ನಡ ಮೀನಿಂಗನ್ನು ಒಂದರಂತೆ ನಾವು ಈಗ ನೋಡೋಣ. ಸೊ ಮೊದಲಿಗೆ ನಾನು ನಿಮಗೆ ಡೈರೆಕ್ಟ್ ಪ್ರೊನೌನ್ಸ್ ಅಂದರೆ ಮೀನ್ಸ್ ಡೈರೆಕ್ಟ್ ಪ್ರೊನೌನ್ಸ್ ಯಾವುವು ಇದ್ದೇವೆ ಅನ್ನೋದು ನಾವು ಈಗ ನೋಡೋಣ. ಸೊ ಡೈರೆಕ್ಟ್ ಪ್ರೊನೌನ್ಸ್ ಬಂದುಬಿಟ್ಟು ಐ ಅಂದರೆ ನಾನು, ವಿ ಅಂದರೆ ನಾವು, ಯು ಅಂದರೆ ನೀನು ನೀವು ಅಥವಾ ಹಿ ಅಂದರೆ ಅವನು, ಶಿ ಅಂದರೆ ಅವಳು, ನೆಕ್ಸ್ಟ್ ಇಟ್ ಅಂದರೆ ಅದು ಇದು, ದೇ ಅಂದರೆ ಅವರು. ಇವೆಲ್ಲ ನಾವು ಯಾವ್ಯಾವ ನಾನು ನಿಮ್ಗೆ ಮೆನ್ಷನ್ ಮಾಡಿ ಹೇಳಿದ್ದೀನಿ, ಇವೆಲ್ಲ ಡೈರೆಕ್ಟ್ ಪ್ರೊನೌನ್ಸ್. ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ. ಐ ಅಂದರೆ ನಾನು, ಇದು ಡೈರೆಕ್ಟ್ ಪ್ರೊನೌನ್ಸ್. ಸೊ ವಿ ಅಂದರೆ ನಾವು, ಡೈರೆಕ್ಟ್ ಪ್ರೊನೌನ್. ಯು ಅಂದರೆ ನೀನು ಅಥವಾ ನೀವು, ಡೈರೆಕ್ಟ್ ಪ್ರೊನೌನ್. ಹಿ ಅಂದರೆ ಅವನು, ಡೈರೆಕ್ಟ್ ಪ್ರೊನೌನ್. ಶಿ ಅಂದರೆ ಅವಳು, ಡೈರೆಕ್ಟ್ ಪ್ರೊನೌನ್ಸ್. ಇಟ್ ಅಂದರೆ ಅದು ಇದು, ಡೈರೆಕ್ಟ್ ಪ್ರೊನೌನ್ಸ್. ಸೊ ಅದರ ಜೊತೆ ಕೊನೆಯದಾಗಿ ದೇ ಅಂದರೆ ಅವರು, ಡೈರೆಕ್ಟ್ ಪ್ರೊನೌನ್ಸ್. ಸೊ ಇವಾಗ ಈ ಪ್ರತಿಯೊಂದು ಡೈರೆಕ್ಟ್ ಪ್ರೊನೌನ್ಸ್ನ ಇಂಡೈರೆಕ್ಟ್ ಪ್ರೊನೌನ್ಸನ್ನು ನಾವು ಯಾವ್ಯಾವಿದೆ ಅಂತ ನೋಡ್ಕೋಣ. ಸೊ ಇಂಗ್ಲೀಷ್ನಲ್ಲಿ ನಾವು ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟ್ ಅಂತ ಕೂಡ ನಾವು ಕರೆಯುತ್ತೇವೆ. ಸೊ ಇವಾಗ ನಮಗೆ ಈಸಿ ಆಗೋಕ್ಕೋಸ್ಕರ ಸುಲಭವಾಗಿ ಕಲಿಯುವ ಮುಖಾಂತರ ನಾವು ಡೈರೆಕ್ಟ್ ಪ್ರೊನೌನ್ಸ್ ಅಂತ, ಇಂಡೈರೆಕ್ಟ್ ಪ್ರೊನೌನ್ಸ್ ಅಂತ ನಾವು ಇಲ್ಲಿ ಕರೆಯಬಹುದು. ಸೊ ಇವಾಗ ನಾನು ಏನಿದೆಯಲ್ಲ ಇದರ ಇಂಡೈರೆಕ್ಟ್ ಪ್ರೊನೌನ್ಸನ್ನು ಒಂದರಾಗಿ ನೋಡೋಣ. ಸೊ ಮೊದಲಿಗೆ ನಾನು ಡೈರೆಕ್ಟ್ ಪ್ರೊನೌನ್ಸ್ ತಮಗೆಲ್ಲ ಈಗಾಗಲೇ ಹೇಳಿದ್ದೇನೆ. ಸೊ ಅದರ ಇಂಡೈರೆಕ್ಟ್ ಪ್ರೊನೌನ್ಸ್ ಬಂದುಬಿಟ್ಟು ಮೈ ಅಂದರೆ ನನ್ನ, ಮೀ ಅಂದರೆ ನನಗೆ, ಮೈನ್ ಅಂದರೆ ನನ್ನದು, ಮೈಸೆಲ್ಫ್ ಅಂದರೆ ನಾನೇ.
ಸೊ ನೆಕ್ಸ್ಟ್ ವಿ ನಾವು ಇದು ಏನು ಡೈರೆಕ್ಟ್ ಪ್ರೊನೌನ್ಸ್ ಇದೆ, ಇದರ ಇಂಡೈರೆಕ್ಟ್ ಪ್ರೊನೌನ್ಸನ್ನು ನೋಡೋಣ ಒಂದರಂತೆ. ಪ್ರತಿಯೊಂದು ಇಲ್ಲಿ ನಾವು ಕಾಣ್ಬೋದು. ಅವರ್ ಅಂದರೆ ನಮ್ಮ, ಸೊ ಅವರ್ಸ್ ಅಂದರೆ ನಮ್ಮದು, ಅವರ್ಸ್ ಅಂದರೆ ನಮ್ಮದು, ಅಸ್ ಅಂದರೆ ನಮಗೆ, ಅವರ್ ಸೆಲ್ಫ್ಸ್ ಅಂದರೆ ನಾವೇ. ಸೊ ನೆಕ್ಸ್ಟ್ ಬಂದುಬಿಟ್ಟು ಯು ಅಂದರೆ ಡೈರೆಕ್ಟ್ ಪ್ರೊನೌನ್ ನೀನು ನೀವು, ಈಗಾಗಲೇ ನಾನು ಹೇಳಿದ್ದೇನೆ. ಸೊ ಯುವರ್ ನಿನ್ನ ನಿಮ್ಮ ಇಂಡೈರೆಕ್ಟ್ ಪ್ರೊನೌನ್ಸ್. ಸೊ ಯುವರ್ಸ್ ನಿನ್ನದು ನಿಮ್ಮದು. ಸೊ ಯುವರ್ ಸೆಲ್ಫ್ ಅಂದರೆ ಸಿಂಗ್ಯುಲರ್ ಇದ್ದಾಗ ಸೆಲ್ಫ್ SELF ಅಂತ ಯೂಸ್ ಮಾಡಿದ್ದೇನೆ. ಯುವರ್ ಸೆಲ್ಫ್ ಅಂದರೆ ಸಿಂಗ್ಯುಲರ್ ಇದ್ದಾಗ ನೀನೇ. ಸೊ ಯುವರ್ ಸೆಲ್ಫ್ಸ್ ಅಂದರೆ ಪ್ಲೂರಲ್ ಫಾರ್ಮ್ನಲ್ಲಿದೆ ಇದು, ಅದಕ್ಕೋಸ್ಕರ SELVES ಅಂತ ಮೆನ್ಷನ್ ಮಾಡಿದರೆ. ಯುವರ್ ಸೆಲ್ಫ್ ಅಂದರೆ ನೀವೇ. ಸೊ ಅದರ ಜೊತೆಗೆ ನೆಕ್ಸ್ಟ್ ಬಂದುಬಿಟ್ಟು ಹೀ ಅಂದರೆ ಡೈರೆಕ್ಟ್ ಪ್ರೊನೌನ್ಸ್ ಅವನು, ಇದರ ಇಂಡೈರೆಕ್ಟ್ ಪ್ರೊನೌನ್ಸ್ ಬಂದುಬಿಟ್ಟು ಹೀಸ್ ಅಂದರೆ ಅವನ, ಹಿಮ್ ಅಂದರೆ ಅವನಿಗೆ, ಹಿಮ್ಸೆಲ್ಫ್ ಅಂದರೆ ಅವನೇ. ಸೊ ನೆಕ್ಸ್ಟ್ ಬಂದುಬಿಟ್ಟು ಶಿ ಅವಳು, ಇದರ ಇಂಡೈರೆಕ್ಟ್ ಪ್ರೊನೌನ್ಸು ಹರ್ ಅಂದರೆ ಅವಳಿಗೆ, ಹರ್ಸ್ ಅಂದರೆ ಅವಳದು, ಹರ್ ಸೆಲ್ಫ್ ಅಂದರೆ ಅವಳೇ. ಸೊ ನೆಕ್ಸ್ಟ್ ಡೈರೆಕ್ಟ್ ಪ್ರೊನೌನ್ ಇಟ್ ಅದು ಇದು, ಇದರ ಇಂಡೈರೆಕ್ಟ್ ಪ್ರೊನೌನ್ಸ್ಗಳು ಇಟ್ಸ್ ಅಂದರೆ ಅದರ ಇದರ, ಇಟ್ ಸೆಲ್ಫ್ ಅಂದರೆ ಅದೇ ಅಥವಾ ತಾನೇ. ಸೊ ನೆಕ್ಸ್ಟ್ ಬಂದುಬಿಟ್ಟು ದೇ ಅವರು, ಇದರ ಇಂಡೈರೆಕ್ಟ್ ಪ್ರೊನೌನ್ಸ್ ಬಂದುಬಿಟ್ಟು ದೇರ್ ಅಂದರೆ ಅವರ, ದೇರ್ಸ್ ಅಂದರೆ ಅವರದು, ದೆಮ್ ಅಂದರೆ ಅವರಿಗೆ, ದೆಮ್ ಸೆಲ್ಫ್ಸ್ ಅಂದರೆ ಅವರೇ. ಸೊ ಇದು ಕಂಪ್ಲೀಟ್ ಪ್ರೊನೌನ್ಸನ್ನು ನಾವು ಬಹಳಷ್ಟು ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಕಲಿಯತಕ್ಕಂಥ ಅವಶ್ಯಕತೆ ಇದೆ. ನಾವು ಮುಂದಿನ ಟಾಪಿಕ್ಗೆ ಹೋಗಬೇಕಾದ್ರೆ ಅದರಲ್ಲಿ ವಿಷಯಗಳು ನಾವು ವಾಕ್ಯಗಳ ರಚನೆ ಬಂದಾಗ ಸೊ ಇದು ಬಹಳ ಇಂಪಾರ್ಟೆಂಟ್ ಇದೆ. ಸೊ ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಇದು ಇಂಗ್ಲೀಷ್ ಜೊತೆಗೆ ಕನ್ನಡದ ಒಂದು ಅರ್ಥ ಕೂಡ ನಾವು ತಿಳ್ಕೊಳ್ಬೇಕಾಗುತ್ತೆ. ಸೊ ಬನ್ನಿ, ಸೊ ಸರ್ವನಾಮಗಳ ನಂತರ ನಾವು ಕೈಂಡ್ಸ್ ಆಫ್ ಸೆಂಟೆನ್ಸ್ ಎಷ್ಟಿದೆ ಅಂತ ನೋಡೋಣ. ಇದರಲ್ಲಿ 5 ಕೈಂಡ್ಸ್ ಆಫ್ ಸೆಂಟೆನ್ಸಸ್ ಭಾಳ ಇಂಪಾರ್ಟೆಂಟ್ ಇದೆ. ನಾವು ಯಾವುದೇ ಒಂದು ಭಾಷೆ ಕಲಿಬೇಕಾದ್ರೆ ಈ 5 ವಾಕ್ಯಗಳ ಒಂದು ರಚನೆ ನಮಗೆ ಗೊತ್ತಾದಾಗ ನಾವು ಕಂಪ್ಲೀಟಾಗಿ ಇಂಗ್ಲೀಷ್ನಲ್ಲಿ ಬರಿಬೋದು, ಓದ್ಬೋದು ಮತ್ತು ಅದ್ರ ಜೊತೆಗೆ ಫ್ಲೂಯೆಂಟ್ ಆಗಿ ಮಾತನಾಡ್ಬೋದು. ಸೊ ಅದಕ್ಕೋಸ್ಕರ ಇಂಪಾರ್ಟೆಂಟ್ ಯಾವುದಂದರೆ 5 ಕೈಂಡ್ಸ್ ಆಫ್ ಸೆಂಟೆನ್ಸ್ ಯಾವ್ಯಾವ ಅಂತ ನೋಡೋಣ ಒಂದರಂತೆ. ಸೊ ಮೊದಲಿಗೆ ಬಂದುಬಿಟ್ಟು ಫಸ್ಟ್ ಪಾಸಿಟಿವ್ ಆನ್ಸರ್, ಸೊ ಸೆಕೆಂಡ್ ನೆಗೆಟಿವ್ ಆನ್ಸರ್. ಸೊ ಇದರ ಕನ್ನಡ ಅರ್ಥ ಹೇಳಬೇಕಂದ್ರೆ ಫಸ್ಟ್ ಪಾಸಿಟಿವ್ ಆನ್ಸರ್ ಅಂದಾಗ ಸಕಾರಾತ್ಮಕ ವಾಕ್ಯಗಳು ಅಂತ ಹೇಳ್ಬೋದು. ನೆಗೆಟಿವ್ ಆನ್ಸರ್ ನಕಾರಾತ್ಮಕ ವಾಕ್ಯಗಳು. ನೆಕ್ಸ್ಟ್ ಪಾಸಿಟಿವ್ ಕ್ವಶನ್ ಇದು ಪ್ರಶ್ನಾರ್ಥಕ ವಾಕ್ಯಗಳು, ಪಾಸಿಟಿವ್ ಕ್ವಶನ್ ಪ್ರಶ್ನಾರ್ಥಕ ವಾಕ್ಯಗಳು. ನೆಕ್ಸ್ಟ್ ನೆಗೆಟಿವ್ ಕ್ವಶನ್ಸ್ ನಕಾರಾತ್ಮಕ ವಾಕ್ಯಗಳು. ನೆಕ್ಸ್ಟ್ WH ಕ್ವಶನ್ ಅಂದಾಗ ನಾವು WH ಕ್ವಶನ್ ಅಂದಾಗ ಭಾಳಷ್ಟು ಜನರಿಗೆ ಡೌಟ್ಸ್ ಇರುತ್ತೆ. W ಮತ್ತು H ಅಂದರೆ, ಸೊ W ಅಂದಾಗ ವಾಟ್, ವೇರ್, ವೆನ್, ವೈ, ವಿಚ್, ಹೂಸ್, ಹೂಮ್. ಸೊ ಇವೆಲ್ಲ ಸೊ ವಾಕ್ಯಗಳ ಕ್ವಶನ್ ಆಲ್ರೆಡಿ ಇರುತ್ತೆ. ಸೊ ಇದು ಆ್ಯಡ್ ಆದಾಗ ಅದಕ್ಕೆ WH ಕ್ವಶನ್ ಅಂತ ನಾವು ಹೆಸರು ಕೊಟ್ಟಿದ್ದೇವೆ. H ಇಲ್ಲಿಂದ ಆರಂಭ ಆಗತಕ್ಕಂಥ ವರ್ಡ್ಸ್ಗಳು ಕೂಡ ಹೌ ಫಾರ್, ಹೌ ಮೆನಿ, ಹೌ, ಸೊ ಈ ಥರ ಹೌ ಲಾಂಗ್, ಹೌ ಆಫನ್. ಸೊ ಈ ಥರ ನಾವು WH ಕ್ವಶನ್ ಅಂತ ನಾವು ಇದರಲ್ಲಿ W ಮತ್ತು Hನಿಂದ ಪ್ರಾರಂಭ ಆಗೋ ಪದಗಳನ್ನು ಬಳಸಿದಾಗ WH ಕ್ವಶನ್ ಅಂತ ನಾವು ಕರಿತೀವಿ. ಸೊ ಈ 5 ವಾಕ್ಯಗಳನ್ನು ನಾವು ಯಾವ ರೀತಿ ನಾವು ರಚನೆ ಮಾಡೋದು ಅನ್ನೋದು ನಾನು ಮುಂದಿನ ಟಾಪಿಕ್ನಲ್ಲಿ ತಮಗೆ ಪೂರ್ತಿಯಾಗಿ ತಿಳಿಸ್ಕೊಡ್ತೇನೆ. ಸೊ ಅದಾದ ನಂತರ ನಾವು ಇಂಗ್ಲೀಷ್ನಲ್ಲಿ ಮಾತನಾಡಬೇಕಾದ್ರೆ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಅಂತ ನಾವು ಇದರಲ್ಲಿ 3 ಪ್ರಕಾರಗಳಿದ್ದೇವೆ. ಸೊ ಫಸ್ಟ್ ಪರ್ಸನ್ ಅಂದಾಗ ಐ ಮತ್ತು ವಿ ಇಲ್ಲಿ ನಾನು ಪ್ರೊನೌನ್ಸನ್ನು ಮೆನ್ಷನ್ ಮಾಡಿದ್ದೇನೆ. ಸೆಕೆಂಡ್ ಪರ್ಸನ್ ಅಂದಾಗ ಯು ಮತ್ತು ಯು ಅಂತ ಡಬಲ್ ಮೀನ್ಸ್ 2 ಬಾರಿ ಯೂಸ್ ಮಾಡಿದ್ದೇನೆ. ಸೊ ಅದೇ ರೀತಿಯಾಗಿ ಥರ್ಡ್ ಪರ್ಸನ್ ಹಿ, ಶಿ, ಇಟ್, ದೇ. ಸೊ ಈ ಒಂದು ಡೈರೆಕ್ಟ್ ಪ್ರೊನೌನ್ಸನ್ನು ಯೂಸ್ ಮಾಡಿದ್ದೇನೆ. ಸೊ ಬನ್ನಿ ಡಿಯರ್ ಫ್ರೆಂಡ್ಸ್, ಸೊ ಈ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಮತ್ತು ಈ ಡೈರೆಕ್ಟ್ ಪ್ರೊನೌನ್ ಯಾವಾಗ ಯೂಸ್ ಮಾಡಬೇಕು, ಯಾವ ಥರ ಯೂಸ್ ಮಾಡಬೇಕು, ಸೊ ಯಾಕೆ ಇದರಲ್ಲಿ ನಾವು ಇದೇ ಪ್ರೊನೌನ್ ಬರಬೇಕು ಅಂತ ಮೆನ್ಷನ್ ಮಾಡಿದ್ದು ಅಂತ ತಿಳ್ಕೊಳ್ಳೋಣ. ಸೊ ಫಸ್ಟ್ ಪರ್ಸನ್ ಬಂದಾಗ ಐ ಮತ್ತು ವಿ ಯಾಕೆ ಮೆನ್ಷನ್ ಮಾಡಿದ್ವಿ ಅಂದರೆ ಫಸ್ಟ್ ಪರ್ಸನ್ ಮಾತನಾಡತಕ್ಕಂಥ ವ್ಯಕ್ತಿ, ದ ಪರ್ಸನ್ ಹೂ ಈಸ್ ಸ್ಪೀಕಿಂಗ್ ಹಿ ವಿಲ್ ಬಿ ಟ್ರೀಟೆಡ್ ಆ್ಯಸ್ ಫಸ್ಟ್ ಪರ್ಸನ್. ಯಾವ ವ್ಯಕ್ತಿ ಮಾತನಾಡ್ತಾನೋ ಸೊ ನಾನು ಮಾತಾಡ್ತೀನಿ ಅಂದರೆ ನಾನು ಅಂದಾಗ ಐ. ಸೊ ವಿ ಯಾಕಿದೆ ಅಂದರೆ ನಾನು ಅನ್ನೋ ವ್ಯಕ್ತಿನೇ ಸೊ ಬೇರೆಯವರು ಉದ್ದೇಶಿಸಿ ಮಾತಾಡಿದಾಗ ನಾವು ಅಂದಾಗ ಸೊ ಅದಕ್ಕೋಸ್ಕರ ವಿ ಅಂತ ನಾವು ಅಲ್ಲಿ ಮೆನ್ಷನ್ ಮಾಡಿದ್ದೇವೆ. ಸೊ ಫಸ್ಟ್ ಪರ್ಸನ್ ಯಾರಂದರೆ ಮಾತನಾಡುವಂಥ ವ್ಯಕ್ತಿಗೆ ನಾವು ಫಸ್ಟ್ ಪರ್ಸನ್ ಅಂತ ಕರಿತೇವೆ. ಸೊ ನಾನು ಮಾತಾಡ್ತಾ ಇದ್ದೀನಿ, ನಾನು ಅಂದಾಗ ಆ ಇದೆ. ಸೊ ನಾನು ಅನ್ನೋ ವ್ಯಕ್ತಿನೇ ನಾವು ಜಾಗೃತರಾಗಿರಬೇಕು, ನಾವು ಒಂದಾಗಿರಬೇಕು ಅಂತ ನಾವು ಏನು ಪದಗಳು ನಾನು ಎಂಬ ವ್ಯಕ್ತಿನಿಂತೆ ಬಳಸ್ತೀವಿ, ಆವಾಗ ವಿ ಅಂತ ನಾನು ಇಲ್ಲಿ 2 ಡೈರೆಕ್ಟ್ ಪ್ರೊನೌನ್ಸನ್ನು ಮೆನ್ಷನ್ ಮಾಡಿದ್ದೀನಿ ಫಸ್ಟ್ ಪರ್ಸನ್ನಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು ಸೆಕೆಂಡ್ ಪರ್ಸನ್ ಯು ಮತ್ತು ಯು ಯಾಕೆ ಮೆನ್ಷನ್ ಮಾಡಿದ್ದೇನೆ ಅಂದರೆ ಯು ಅಂದಾಗ ಯು ವಿಲ್ ಆ್ಯಕ್ಟ್ ಇನ್ ಅ 2 ವೇ.
you will active in a two way because you will act singular way as well as plural way. ಸೊ ಯುವನ್ನು ನಾವು ಏಕವಚನ ಆಗು ಬಳಸ್ತೇವೆ, ಬಹುವಚನ ಆಗು ನಾವು ಬಳಸ್ತಾ ಇದ್ದೇವೆ. ಸೊ ಅದಕ್ಕೋಸ್ಕರ ಯು ಅಂದರೆ ಸೆಕೆಂಡ್ ಪರ್ಸನಲ್ಲಿ ಯಾಕಿದೆ ಅಂದರೆ ದ ಪರ್ಸನ್ ಹೂ ಇಸ್ ಸ್ಪೀಕಿಂಗ್ ಆಲ್ರೆಡಿ ವಿ ಕೇಮ್ ಟು ನೋ ದ್ಯಾಟ್ ಐ ಅಂದರೆ ನಾನು ಒಬ್ಬ ವ್ಯಕ್ತಿ ಮಾತಾಡಿದಾಗ ಫಸ್ಟ್ ಪರ್ಸನ್ನ, ನಾನು ಎಂಬ ವ್ಯಕ್ತಿ ಯಾವಾಗ ಮಾತಾಡ್ತಾನೆ ಅಂದರೆ ಎದುರು ಕೇಳೋರು ಇರಬೇಕು, ಅವಾಗ ಮಾತಾಡ್ತಾನೆ. ಸೊ ಎದುರು ಕೇಳೋರು ಯಾರಂದರೆ ನೀವು, ಅದಕ್ಕೋಸ್ಕರ ಯು ಇದೆ ಸೆಕೆಂಡ್ ಪರ್ಸನ್. ಕೇಳುಗರು ದ ಲಿಸ್ನರ್ ವಿಲ್ ಬಿ ಟ್ರೀಟೆಡ್ ಆ್ಯಸ್ ಸೆಕೆಂಡ್ ಪರ್ಸನ್, ದ ಪರ್ಸನ್ ಹಿ ಇಸ್ ಸ್ಪೀಕಿಂಗ್ ಹಿ ವಿಲ್ ಬಿ ಟ್ರೀಟೆಡ್ ಆ್ಯಸ್ ಫಸ್ಟ್ ಪರ್ಸನ್. ಸೊ ಕ್ಲಿಯರ್? ಸೊ ಫಸ್ಟ್ ಪರ್ಸನ್ ಮಾತನಾಡತಕ್ಕಂಥ ವ್ಯಕ್ತಿ, ಸೆಕೆಂಡ್ ಪರ್ಸನ್ ಕೇಳತಕ್ಕಂಥ ವ್ಯಕ್ತಿ, ಮೀನ್ಸ್ ಅಂದರೆ ಯಾರು? ನೀವು. ಅದಕ್ಕೋಸ್ಕರ ಇಂಗ್ಲೀಷ್ನಲ್ಲಿ ಯು ಅಂತ ಇದೆ. ಸೊ ನೆಕ್ಸ್ಟು ನಾನು ಮಾತನಾಡ್ತಕ್ಕಂಥ ವ್ಯಕ್ತಿ ನಾನು ಅಂದಾಗ ಫಸ್ಟ್ ಪರ್ಸನ್, ಕೇಳ್ತಕ್ಕಂಥ ವ್ಯಕ್ತಿ ನೀವು ಇದ್ದಾಗ ಸೆಕೆಂಡ್ ಪರ್ಸನ್, ನೀವು ಸೇರಿ ನರೇಂದ್ರ ಮೋದಿ ಅವ್ರ ಬಗ್ಗೆ ಮಾತಾಡಿದಾಗ ಹೀನಲ್ಲಿ ಬರ್ತಾರೆ, ಸೋನಿಯಾ ಗಾಂಧಿ ಬಗ್ಗೆ ಮಾತಾಡಿದಾಗ ಶಿ ಅಂತ ನಾವು ಮೆನ್ಷನ್ ಮಾಡ್ತೀವಿ. ಸೊ ವಸ್ತುವಿನ ಬಗ್ಗೆ, ಒಂದು ವೆಹಿಕಲ್ ಬಗ್ಗೆ, 4 ವೀಲರ್ ಬಗ್ಗೆ, 2 ವೀಲರ್ ಬಗ್ಗೆ ಮಾತಾಡಿದಾಗ ಇಟ್ನಲ್ಲಿ ಬರುತ್ತೆ. ಒಬ್ಬ ವ್ಯಕ್ತಿ ಅಷ್ಟೇ ಅಲ್ಲ, ಒಬ್ಬ ವ್ಯಕ್ತಿಗೆ ಜೊತೆಗೆ ನಾವು 2-3 ವ್ಯಕ್ತಿಗಳ ಬಗ್ಗೆ ಮಾತಾಡಿದಾಗ ನಾವು ಅಲ್ಲಿ ದೇ ಅಂತ ಮೆನ್ಷನ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನರೇಂದ್ರ ಮೋದಿ ಮತ್ತು ಸೋನಿಯಾ ಗಾಂಧಿ ಬಗ್ಗೆ ಇಬ್ಬರ ಬಗ್ಗೆ ಮಾತಾಡಿದಾಗ ಅವರು ದೇನಲ್ಲಿ ನಾವು ಬಳಸ್ಬೋದು. ಸೊ ಅದಕ್ಕೋಸ್ಕರ ಥರ್ಡ್ ಪರ್ಸನ್ನಲ್ಲಿ ಹಿ ಶಿ ಇಟ್ ದೇ ಅಂತ ಮೆನ್ಷನ್ ಮಾಡಿದ್ದೇವೆ. ಸೊ ಇದು ಬಂದುಬಿಟ್ಟು ಬೇಸಿಕ್ ಇಂಗ್ಲೀಷ್ ಇದೆ. ನಾವು ಭಾಳ ಇಂಪಾರ್ಟೆಂಟಾಗಿ ನಾವು ಈ ವಿಷಯನ ನಾವು ಕಲಿಬೇಕು ಪ್ರಾಥಮಿಕ ಹಂತದಲ್ಲಿ. ಸೊ ಈಗಾಗಲೇ ನಾನು ಹೇಳಿದಾಗೆ ಇದು ಟು ಬಿ ಟಾಪಿಕ್ಕು. ಬಿ ಅಂದರೆ ಬಿ ಫಾರ್ಮ್ಸ್ ಅಂತ ನಾವು ಅಂತೀವಿ, ಆಕ್ಸಿಲರಿ ವರ್ಬ್ಸ್ ಅಂತೂ ನಾವು ಕರಿತೇವೆ. ಸೊ ಈ ಹೆಲ್ಪಿಂಗ್ ವರ್ಬ್ಸ್ಗಳನ್ನು ಸೊ ದಯವಿಟ್ಟು ಎಲ್ಲರೂ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಪ್ರೊನೌನ್ಸ್ಗಳನ್ನು. ಆಗ ಬಂದುಬಿಟ್ಟು ನಾವು ಇವತ್ತಿನ ದಿನದಲ್ಲಿ ನಾವು ಕಂಪ್ಲೀಟಾಗಿ ಪ್ರೊನೌನ್ಸ್ಗಳ ಬಗ್ಗೆ ಮತ್ತು ಟು ಬಿ ಟಾಪಿಕ್ನಲ್ಲಿರ್ತಕ್ಕಂಥ ಪಾರ್ಟ್ಸ್ ಮತ್ತು ಅದರ ಹೆಲ್ಪಿಂಗ್ ವರ್ಬ್ಸ್ ಬಗ್ಗೆ ತಿಳಿದುಕೊಂಡಿದ್ದೇವೆ. ಸೊ ಅದರ ಜೊತೆಗೆ ನಾವು ಕೈಂಡ್ಸ್ ಆಫ್ ಸೆಂಟೆನ್ಸಸ್ ಮೀನ್ಸ್ 5 ವಾಕ್ಯಗಳು ಯಾವ್ಯಾವ ರೀತಿ ಇದೆ, ಮತ್ತು ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಬಗ್ಗೆ ಯಾವ್ಯಾವ ಪ್ರೊನೌನ್ಗಳನ್ನು ನಾವು ಯೂಸ್ ಮಾಡ್ತೇವೆ ಮತ್ತು ಯಾವ ರೀತಿ ಅದು ಬಳಕೆಯಲ್ಲಿ ಬರುತ್ತೆ ಅನ್ನೋದನ್ನು ನಾವು ಇವತ್ತಿನ ಕ್ಲಾಸಲ್ಲಿ ಕಲಿತಿದ್ದೇವೆ. ಸೊ ಮುಂದಿನ ಒಂದು ಕ್ಲಾಸ್ನಲ್ಲಿ ತಾವೆಲ್ಲರೂ ಕೂಡ ಇದರ ಬಗ್ಗೆ ಜಾಸ್ತಿ ನಾನು ನಿಮಗೆ ಪರ್ಟಿಕ್ಯುಲರಾಗಿ ಪ್ರತಿಯೊಂದು ಪಾರ್ಟ್ಸ್ ಬಗ್ಗೆ ನಾವು ವಿವರಣೆ ನೀಡ್ತಾ ಇದ್ದೀವಿ. ಸೊ ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಲಕ್ಕಿ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್. ಸೊ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.